ಇವತ್ತು 6ನೇ ತಾರೀಕು ಹೊರಟಿದ್ದು. ನಾವು ಹೊರಟಾಗಲೇ ನಮ್ಮ ಕ್ಲಿಯರ್ ಮೈಂಡ್ನಲ್ಲಿತ್ತು ಏನು ಬೇಕು ಅಂತ. ನಮ್ಮದು ಏನಂತ ಹೇಳಿದ್ರೆ, ನಮ್ಮ ಮುನ್ಸಿಪಾಲಿಟಿನ ನಾವು ಅಲ್ಲಿ ಇಸ್ರೇಲ್ನಲ್ಲಿ ಯಾವ ಥರ ಇದೆ ಮುನ್ಸಿಪಾಲಿಟಿ, ಅದನ್ನೆಲ್ಲ ಕಲ್ತ್ಕೊಂಡು ಬಂದು ಇಲ್ಲಿ ಹೆಂಗೆ ಅಳವಡಿಸ್ಬೇಕು ಅನ್ನೋದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇತ್ತು. ಅದನ್ನೆಲ್ಲ ಕಲ್ತ್ಕೊಂಡು ಬಂದು ನೀಟಾಗಿ ಬೆಂಗಳೂರನ್ನ ಹೆಂಗೆ ನಾವು ಡೆವಲಪ್ ಮಾಡ್ಬೋದು, ಟೆಕ್ನಾಲಜಿ ವೈಸ್ ಆಗಿರಲಿ, ಇನೋವೇಷನ್ ವೈಸ್ ಆಗಿರಲಿ, ಅಥವಾ ಸಿವಿಕ್ ಕಮ್ಯುನಿಟೀಸ್ ವೈಸ್ ಆಗಲಿ, ಅಥವಾ ಒಂದು ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ವೈಸ್ ಆಗಿರಲಿ, ಯಾವ ಥರನಾರು ಹೆಂಗೆ ನಾವು ಮಾಡ್ಬೋದು ಅನ್ನೋದನ್ನ ಕಲಿಕೆ ಬೇಕಾಗಿತ್ತು ನಮಗೆ. ಅದನ್ನು ನಾವು ಅಚೀವ್ ಮಾಡಿದ್ವಿ ಆಲ್ರೆಡಿ. ಇನ್ನೇನು ನಾಳೆ ಬೆಳಗ್ಗೆ ಹೊರಡಬೇಕು. ಆ ಟೈಮ್ನಲ್ಲಿ ಮಿಸೈಲ್ ಸ್ಟಾರ್ಟ್ ಆಯಿತು 3 ಗಂಟೆ ಬೆಳಗಿನ ಜಾವ. ಅಷ್ಟು ದಿನದ ತನಕ ನಮ್ಗೆ 2 ಬಾರಿ ಆಲ್ರೆಡಿ ನಾವು ಸೈರನ್ ಕೇಳಿದ್ವಿ, ಒಂದು ಗಾಜಾಯಿಂದ, ಇನ್ನೊಂದು ಲೆಬನಾನ್ ಸೈಡಿಂದ. ಈ ಮಿಸೈಲ್ಸ್ಗೆ ನಮಗೆ ರಿಯಾಕ್ಷನ್ ಟೈಮು ಜಾಸ್ತಿ ಇರುತ್ತೆ, ಆಯಿತಾ, 15 ಸೆಕೆಂಡ್ ಆರೋ ಇರುತ್ತೆ. ಬಟ್ ಇರಾನಿಂದ ಬರ್ತಾಯಿದ್ದ ಮಿಸೈಲ್ಸ್ಗೆ ಹಾರ್ಡ್ಲಿ 3 ಸೆಕೆಂಡ್ಸ್ 4 ಸೆಕೆಂಡ್ಸ್ ಟೈಮ್ ಇರ್ತಾಯಿತ್ತು. ಆ್ಯಂಡ್ ಅವ್ರ ಮಿಸೈಲ್ಸ್ ಬಂದಾಗ ಭೂಮಿಯೆಲ್ಲ ಅಲ್ಲಾಡೋಗುತ್ತೆ. ಯಾವ ಮಟ್ಟಕ್ಕೆ ಅಂತ ಅಂದರೆ ಎದೆ ಡಗ್ಗಂದು ಹೋಗುತ್ತೆ ಒಂದ್ಸರಿ, ಅಷ್ಟು ಭಯ ಆಗುತ್ತೆ, ಆಯಿತಾ. ಅದನ್ನೆಲ್ಲ ನೋಡಿ ನಾವು ಬಂಕರ್ನಲ್ಲಿ ಹೋಗಿ ಕೂತ್ಕೊಂಡು ಔತ್ಕೊಳ್ತಾ ಇದ್ವಿ. ಥ್ಯಾಂಕ್ಫುಲಿ ಇಸ್ರೇಲ್ ಗೌರ್ಮೆಂಟ್ ಅವರು ಎಷ್ಟು ಸೌಲಭ್ಯ ಮಾಡಿದ್ರು. ಬಂಕರ್ನಲ್ಲೂ ಪ್ರತಿಯೊಂದು ಊಟ ತಿಂಡಿ ವಸತಿ ಪ್ರತಿಯೊಂದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಪ್ರಿಪೇರ್ಡ್ ಆಗಿದ್ದಾರೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಾವು ಎಲ್ಲಿದ್ದೀವಿ ಅಂತ, ಆಯಿತಾ. ನಮ್ಮ ಜನ ಒಂದು ಯುದ್ಧ ಬಂತು ಅಂದರೆ ಹೆಂಗೆ ರಿಯಾಕ್ಟ್ ಮಾಡಬೇಕು, ಹೆಂಗೆ ನಾವು ಸೇಫ್ ಗಾರ್ಡ್ ಆಗಬೇಕು, ನಮಗೆ ಏನೂ ಐಡಿಯಾ ಇಲ್ಲ. ಅದನ್ನೆಲ್ಲ ನಾವು ಇವತ್ತು ಕಲ್ತ್ಕೊಂಡು ಬಂದಿದ್ದೀವಿ. ನಾನು ತುಂಬ ಖುಷಿಯಿಂದ ತುಂಬ ಹೆಮ್ಮೆಯಿಂದ ಹೇಳಬೇಕಾಗಿದೆ, ನಾವು ಇವತ್ತು ಆ ಯುದ್ಧನ ನೋಡಿಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ನಮ್ಮ ಜನಕ್ಕೆ ನಾವು ಇದನ್ನೆಲ್ಲ ನಾವು ಸಾರಬೇಕು, ಕಲಿಸ್ಬೇಕು, ಹೆಂಗೆ ಯುದ್ಧನ ಫೇಸ್ ಮಾಡಬೇಕು. ನಾಳೆ ನಮ್ಮ PMಗೆ ನಾನೊಂದು ರಿಪೋರ್ಟ್ ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ. ಈ ರಿಪೋರ್ಟ್ನ ನಾನು ಖಂಡಿತ ನಮ್ಮ PMOಗೆ ಸೇರಿಸ್ತೀನಿ. ನಮ್ಮ ಕಲಿಕೆ ಏನಾಗಿದೆ ಇವತ್ತಿನ ತನಕ, ಈ 2 ವಾರದಲ್ಲಿ ಇವತ್ತಿನ ತನಕ ಯುದ್ಧನ ಹೆಂಗೆ ನಾವು ಫೇಸ್ ಮಾಡಿ ಗೆದ್ದು ಬಂದಿದ್ದೀವಿ, ಈ ವಿಷಯನ ನಾನು ಸಾರಬೇಕು ಅಂತ ತುಂಬ ಇಷ್ಟಪಡ್ತೀನಿ. ವಿತಿನ್ ಸೆಕೆಂಡ್ಸು ಒಂದು ಅಟ್ಲೀಸ್ಟ್ ಒಂದು 4-5 ಆಗಿದ್ದಾವೆ, ತುಂಬ ಹತ್ತಿರದಲ್ಲೇ. ಎಷ್ಟು ಹತ್ತಿರ ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ಸು ಅವ್ರ ಆ್ಯಂಬ್ಯುಲೆನ್ಸ್ ಬಂದುಬಿಡ್ತಾರೆ. ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇ ತಂದು ಇಡಿಸಿದ್ದಾರೆ. ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ. ಅವರ ಜನಕ್ಕೆ ಏನು ಬಟ್ಟೆ, ಯಾಕಂದರೆ ಅವ್ರು ಬರೀ ಕೈನಲ್ಲಿ ಓಡಿ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಬರಬೇಕು, ಆಯಿತಾ. ಅವ್ರಿಗೆ ಬಟ್ಟೆ ಇರಲ್ಲ. ಆದರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ, ಅವ್ರಿಗೆ ಗೊತ್ತು, ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನು, ಜನ ಹಾಗೆ ಬರ್ತಾರೆ ಅಂತ. ಅಲ್ಲೇ ಅವರೇನೆ ಜನ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ, ಅಂದರೆ ಸೆಕೆಂಡ್ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ನಾಳೆ ಬರ್ತಾರೆ ಜನ, ಇಂಥವ್ರಿಗೆಲ್ಲ ಬೇಕು ಅನ್ನೋದು. ಆ ಮಕ್ಕಳು ಅನಾಥ ಆಗಿರ್ತಾರೆ ನೋಡಿ, ಆ ಮಕ್ಕಳಿಗೆಲ್ಲ ಆಟದ ಸಾಮಾನು ಹಿಡಿದು ಆ ಮಕ್ಕಳನ್ನ ಹೆಂಗೆ ಎಂಗೇಜ್ ಮಾಡಬೇಕು. ಅವ್ರು ಬಂದುಬಿಟ್ರೆ ಅವ್ರಿಗೆ ಏನು ಮಾಡ್ತೀವಿ, ಹಾಲಿಲ್ಲ ಕುಡಿಯೋದಕ್ಕೆ, ಚಿಕ್ಕ ಮಕ್ಕಳು ಬರ್ತಾರೆ. ಆ್ಯಂಡ್ ಅಲ್ಲಿ ಇಸ್ರೇಲ್ನಲ್ಲಿ ಮಿನಿಮಮ್ 3-4 ಮಕ್ಕಳು ಮಾಡ್ಕೊಳ್ತಾರೆ, 8 ಮಕ್ಕಳು ತನಕ ಮಾಡ್ಕೊಳ್ತಾರೆ ಅವರು. ಯಾವ ಮಕ್ಕಳನ್ನ ನೀವು ಸೇವ್ ಮಾಡ್ತೀರಾ? ಒಂದು ತಾಯಿಗೆ 8 ಮಕ್ಕಳಿತ್ತು ಅಂದರೆ ಯಾವ ಮಕ್ಕಳನ್ನ ನೀವು ಸೇವ್ ಮಾಡ್ತೀರಾ? ಎಲ್ಲ ಮಕ್ಕಳು ಒಂದೇ. ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ಸು. ಬಂಕರ್ನಲ್ಲಿ ಕೂಡ ನಮಗೆ ಕುಡಿಯೋದಕ್ಕೆ ನೀರು, ಜ್ಯೂಸು, ನಾವೆಲ್ಲ ಎಷ್ಟು ಭಯ ಬಿದ್ದು ಬರ್ತಾಯಿದ್ವಿ, ಓಡ್ ಬರ್ತಾಯಿದ್ವಿ ಅಂದರೆ 3 ಸೆಕೆಂಡ್ನಲ್ಲಿ ನಮಗೆಲ್ಲ ಐಸ್ ಕ್ರೀಮ್ ಕೊಟ್ಟು ತಣ್ಣಗೆ ಮಾಡಿಸೋರು. ನಿಜವಾಗ್ಲೂ ಅಷ್ಟು ಲೆವೆಲ್ ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ನಿಮ್ಮ ತಲೆ ಮೇಲೆ ಈ ಥರ ಬಾಂಬ್ಸ್ ಡಬ್ ಅಂತ ಬೀಳ್ತಾಯಿತ್ತು ಅಂದರೆ ಭೂಮಿಯೆಲ್ಲ ನಡುಗೋಗುತ್ತೆ. ಇದು ಏನು ಅನ್ನೋದು ಅಲ್ಲಿ ಹೋಗಿ ನೋಡಿದ್ರೇ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಈ ಥರನೂ ಉಂಟಾ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗೋಗುತ್ತೆ. ಮಾಧುರಿ.